ನಮಸ್ಕಾರ ಎಲ್ರಿಗೂ. ನಾನು ನಂದಿನಿ ಮಂಜುನಾಥ್. ಫ್ರೆಂಡ್ಸ್, ಯಾರಿಗೆಲ್ಲ ನಾನು ತುಂಬ ದಪ್ಪ ಆಗಿದ್ದೀನಿ, ನನ್ನನ್ನು ನಾನೇ ನೋಡ್ಕೊಳ್ಳೋಕ್ಕೆ ನನಗೆ ಅಸಹ್ಯ ಆಗ್ತಿದೆ ಅಂತ ಅಂದವರು, ನಾನು ಸಣ್ಣ ಆಗಲೇಬೇಕು ಅಂತ ಮನ್ಸು ಮಾಡಿದರೆ ಈ ಜ್ಯೂಸನ್ನ ಪರ್ಫೆಕ್ಟಾಗಿ ಪ್ರತಿದಿನ ಕುಡೀರಿ. ನಿಮಗೆ ಒಂದು ವಾರಕ್ಕೇ ರಿಸಲ್ಟ್ ಗೊತ್ತಾಗುತ್ತೆ. ಅಷ್ಟು ರುಚಿಯಾಗೂ ಇರುತ್ತೆ. ಹಾಗೆ ಬಾಡಿಲಿ ನಿಮಗೆ ಡೈಜೆಷನ್ ಆಗಿರ್ಬೋದು, ಏರ್ ಫಾಲ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು, ಎಲ್ಲ ಪ್ರತಿಯೊಂದು ಬರ್ನ್ ಆಗಿ ಈ ಜ್ಯೂಸು ನಿಮಗೆ ಅಷ್ಟು ಪ್ರಾಫಿಟ್ ತಂದುಕೊಡುತ್ತೆ. ಹಾಗೆ ಅಷ್ಟು ರುಚಿಯಾಗೂ ಇರುತ್ತೆ. ಬೇಡ ಅಂತ ರಿಜೆಕ್ಟ್ ಮಾಡೋ ಥರನೇ ಇರಲ್ಲ. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಹೇಗೆ ಮಾಡೋದು ಅಂತ ನಾನು ಇದನ್ನು ಹೇಳ್ತೀನಿ. ಮೊದಲಿಗೆ ನಾವು ಯಾವ್ಯಾವ ಐಟಮ್ಸ್ನ ಹಾಕ್ಕೋಬೇಕು ಅಂತ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು 3 ಬೆಟ್ಟದ ನೆಲ್ಲಿಕಾಯಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಒಳಗಿರೋ ಬೀಜನ ತೆಗೆದಿಡ್ಕೊತಿದ್ದೀನಿ. ಈ ರೀತಿ ಕಟ್ ಮಾಡಿ ಸೈಡಿಗೆ ಇಟ್ಕೊತಿದ್ದೀನಿ. ಇದಕ್ಕೆ ಮೇಯ್ನಾಗಿ ಏನೇನು ಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಇದನ್ನು ಸೈಡಿಗೆ ಇಟ್ಕೊಂಡು ನಾನು ಇದಕ್ಕೆ ಒಂದು ಅರ್ಧ ಪೀಸಷ್ಟು ಶುಂಠಿ ತುಂಬಾ ಇಂಪಾರ್ಟೆಂಟ್. ಡೈಜೆಷನ್ನಿಗೆ ಇದು ಏಳು ಮಾಡಿಸಿದ್ದು ಅಂತ ಹೇಳ್ಬೋದು. ನಾವು ಶುಂಠಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ನಾವು ಕುಡಿದ ತಕ್ಷಣ ನಮ್ಮಲ್ಲಿ ಸೈಡಲ್ಲಿರೋ ಕೊಲೆಸ್ಟ್ರಾಲು, ಡೈಜೆಷನ್ನು ಎಲ್ಲ ಕಮ್ಮಿ ಆಗುತ್ತೆ. ಹಾಗೆ ಒಂದು 2 ಪೀಸಷ್ಟು ಚಕ್ಕೆ, ಒಂದು 3 ಎಲೆಯಷ್ಟು ಕುದಿನ ಫ್ಲೇವರ್ಗೂ ಹಾಗೂ ಡೈಜೆಷನ್ಗೂ ಎರಡಕ್ಕೂ ಯೂಸ್ ಆಗುತ್ತೆ. ಇದನ್ನು ನಾವು ಒಂದು ಜ್ಯೂಸರ್ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಾರ್ಮಲ್ ಮಿಕ್ಸಿ ಬೇಡ, ಒಂದು ಜ್ಯೂಸರ್ ಇದ್ದರೆ ಜ್ಯೂಸರ್ ಹಾಕ್ಕೊಳ್ಳಿ. ಇಲ್ಲಿ ನಾನು ಜ್ಯೂಸರ್ ಮಿಕ್ಸಿಗೆ ಹಾಕ್ಕೊತಿದ್ದೀನಿ. ನಾನು ತೆಗೆದಿಟ್ಕೊಂಡಿರೋ ಅಂಥ ಬೆಟ್ಟದ ನೆಲ್ಲಿಕಾಯಿ, ಶುಂಠಿ, ಚಕ್ಕೆ, ಕುದಿನ ಹಾಕ್ಕೊಂಡು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನ್ ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಪೆಪ್ಪರು ಹಾಕ್ಕೋಬೋದು. ಪೆಪ್ಪರು ಕೂಡ ಡೈಜೆಷನ್ಗೆ ಒಳ್ಳೆಯದು. ಇದಕ್ಕೆ ನಿಮಗೆ 2ರಿಂದ 3 ಗ್ಲಾಸಷ್ಟು ಜ್ಯೂಸ್ ಆಗುತ್ತೆ. ಜಾಸ್ತಿ ಹಾಕೋಕೆ ಹೋಗಬೇಡಿ, ಏಕೆಂದರೆ ನಾವು ಬೆಟ್ಟದ ನೆಲ್ಲಿಕಾಯಿ 3 ತೊಗೊಂಡಿರೋದ್ರಿಂದ ಜಾಸ್ತಿ ಹಾಕ್ಬಾರ್ದು. ನಾನಿಲ್ಲಿ 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ರುಬ್ಕೊತಿದ್ದೀನಿ. ಅಂದರೆ ಮಿಕ್ಸಿ ಜಾರಲ್ಲಿ ಆಗಿರೋದ್ರಿಂದ ನೀಟಾಗಿ ಎಲ್ಲ ಕಡೆ ಸ್ನ್ಯಾಶ್ ಆಗುತ್ತೆ. ಹಾಗೆ ಚೆನ್ನಾಗೂ ಇರುತ್ತೆ. ಸ್ವಲ್ಪ ಫ್ಲೇವರ್ ಬಂದಾಗ ನೀವು ಆಫ್ ಮಾಡಿ ತೆಗೆದಿಟ್ಕೊಂಡ್ರೆ ಆಯಿತು. ಇದನ್ನು ನಾವು ಒಂದು ಜಾಲರಿ ತಗೊಂಡು, ನಾವು ಮಾಮೂಲಿ ಜ್ಯೂಸರ್ ಜಾಲರಿ ಇರುತ್ತಲ್ಲ ಅದಕ್ಕೆ ಶೋಧಿಸ್ಕೊಳ್ಳೋಣ. ಇವಾಗ ನಾನು ಕ್ಯಾಪ್ ತಗೊಂಡು ನಾರ್ಮಲ್ಲು ಸ್ವಲ್ಪ ಒಳಗೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತಕ್ಕೊಂಡು ಈಗ ಜ್ಯೂಸರ್ ಜಾರ್ಗೆ ಹಾಕ್ಕೊತೀನಿ. ಇವಾಗ ನಾನು ಈ ಬೌಲ್ನ ತಗೊಂಡು ಜ್ಯೂಸರ್ ಜಾರ್ ಮೇಲೆ ಇಟ್ಕೊಂಡು ಈ ರೀತಿ ಶೋಧಿಸ್ಕೊತಿದ್ದೀನಿ. ಮೇಲೆ ಸ್ವಲ್ಪ ಸಿಪ್ಪೆ ಅಂತ ಬಂದಿರುತ್ತೆ. ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಅದರಲ್ಲಿರೋ ರಸ ಎಲ್ಲ ತಕ್ಕೊಂಡು ನೀವು ಇನ್ನೊಂದು ಸಲ ಬೇಕಾದರೆ ಯೂಸ್ ಮಾಡ್ಬೋದು, ಬೇಡ ಅಂದರೆ ತೆಗಿಬೋದು. ಇದಕ್ಕೆ ಲಾಸ್ಟಾಗಿ ಫೈನಲ್ಲಾಗಿ ನಾವು ಒಂದು ನಿಂಬೆಹಣ್ಣಲ್ಲಿ 1/4 ಭಾಗದಷ್ಟು ನಿಂಬೆ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಪರ್ಫೆಕ್ಟ್ ಆದ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ರೆಡಿ ಆಗೋಯಿತು. ಫ್ರೆಂಡ್ಸ್, ಇದನ್ನು ಬೆಳಿಗ್ಗೆನೇ 1 ಗ್ಲಾಸ್ ನಾರ್ಮಲ್ ವಾಟರ್ ಕುಡಿದು 2 ನಿಮಿಷ ಆದಮೇಲೆ ಈ ರೀತಿ ಜ್ಯೂಸನ್ನ ಮಾಡ್ಕೊಂಡು ಕುಡಿದ್ರೆ ತುಂಬಾ ಬೆನಿಫಿಟ್ ಇದೆ. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೆ ವಾರದಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ಅಷ್ಟು ಕೆಲಸ ಮಾಡುತ್ತೆ ಈ ಜ್ಯೂಸ್ ಅಂತ ಹೇಳ್ಬೋದು. ದಪ್ಪ ಈಗಿರೋರು ಒಂದೇ ವಾರದಲ್ಲಿ ನಿಮ್ಮ ತೂಕನ ಚೆಕ್ ಮಾಡ್ಕೊಳ್ಳಿ ಬೇಕಾದರೆ, ಅಷ್ಟು ಲಾಭ ಇದೆ. ಯಾರೆಲ್ಲ ನನ್ನ